ನಮಸ್ತೆ ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಆರೋಗ್ಯಕರವಾದ ಹಲಸಿನ ಹಣ್ಣಿನ ಕಡುಬು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಹಲಸಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಬಿಡಿಸ್ಕೋಬೇಕು. ಒಳಗಡೆ ಎಲ್ಲ ಬೀಜ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ 2 ಲೋಟ. ಇದನ್ನು ನೀಟಾಗಿ ಹಾಕ್ಕೊಂಡು ನೀರು ಹಾಕ್ಕೊಂಡು 2 ಸಲ ತೊಳ್ಕೊಳ್ಳೋಣ. ಧೂಳಿರುತ್ತೆ, ಅದಕ್ಕೋಸ್ಕರ ನಾವು ನೀಟಾಗಿ 2 ಸಲ ತೊಳ್ಕೊಬೇಕು. ನೀಟಾಗಿ ನಾವು ಅಕ್ಕಿನ ಎಷ್ಟು ಪ್ರಮಾಣ ತೊಗೋತೀವೋ ಅದು 2 ಪ್ರಮಾಣದಷ್ಟು ನಾವು ಹಲಸಿನ ತೊಗೋಬೇಕಾಗತ್ತೆ. ನೀಟಾಗಿ ತೊಳ್ಕೊಳ್ಳೋಣ. ನೀರು ಸೋರಿಸ್ಕೊಬಿಟ್ಟು ನೋಡಿ, ನೀರು ಹಾಕಿ ಇಟ್ಕೊಂಡಿದ್ದೀನಿ. 3 ರಿಂದ 4 ಗಂಟೆ ತನಕ ನೆನೆ ಹಾಕ್ಕೊಳ್ಳೋಣ. ನೆಂದು ಆಗಿದೆ ನೋಡಿ. ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇದಕ್ಕೆ ಕಾಯಿ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಹಾಕಿದೆ, ಸ್ವಲ್ಪ ಕಾಯಿನ ಎತ್ತಿಟ್ಕೊತೀನಿ. ಕಾಳು ಮೆಣಸು ತೊಗೊಂಡಿದ್ದೀನಿ, ಏಲಕ್ಕಿನೂ ಹಾಕ್ಕೊಳ್ಳೋಣ. ಸ್ವಲ್ಪ ಅಡುಗೆ ಅರಿಶಿನ, ಹಲಸಿನ ಹಾಕ್ಕೊಳ್ಳೋಣ ನೀಟಾಗಿ. ಇದಕ್ಕೆ 1 ಕಪ್ ಅಕ್ಕಿ ತೊಗೊಂಡ್ರೆ ನಾವು 2 ಪ್ರಮಾಣದಷ್ಟು 2 ಕಪ್ಪು ನಾವು ಹಲಸಿನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಹಲಸಿನೆಲ್ಲ ಹಾಕ್ಕೊಬಿಟ್ಟು ಅಕ್ಕಿ ನೆಂದಿರೋ ಅಂಥದ್ದು ಇದನ್ನು ಕೂಡ ನೀಟಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲಿ ರುಬ್ಕೋಬೇಕು. ತುಂಬ ನೈಸಿಗೇನು ರುಬ್ಕೊಳ್ಳೋದು ಬೇಡ, ಸ್ವಲ್ಪ ರವೆ ಅಂತ ಇಡ್ಲಿ ಹಿಟ್ಟ ಥರ ರುಬ್ಕೊಂಡ್ರೆ ಸಾಕಾಗತ್ತೆ. ರವೆ ಥರ ಇರಬೇಕು. ಈಗ ಇದಕ್ಕೆ ನಾವು ಬೆಲ್ಲ ಕರಸಿಟ್ಕೊಂಡಿದ್ದೀನಿ, ಏಕೆಂದರೆ ಬೆಲ್ಲದಲ್ಲಿ ಕಸ ಇರೋದ್ರಿಂದ ಅದನ್ನು ನೀಟಾಗಿ ಸೋಸ್ಕೊಂಡು ಹಾಕ್ಕೋಬೇಕು. ಅಕ್ಕಿ 1 ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ಬಾಳೆ ಎಲೆ ತೊಗೊಂಡು ಈ ಥರ ನೀಟಾಗಿ ಹಾಕ್ಕೊಳ್ಳೋಣ. ತೆಳುವಾಗಿ ಹಾಕ್ಕೋಬೇಕು. ಇದನ್ನು ನಾವು 2 ಕಡೆ ಸೈಡು ಒಂದ್ಸಲ ಫೋಲ್ಡ್ ಮಾಡ್ಕೊಳ್ಳೋಣ. ಇಡ್ಲಿ ಪಾತ್ರೆಲಿ ಇಟ್ಟು ಹವೆಯಲ್ಲಿ ನಾವು ಬೇಯಿಸ್ಬೇಕಾಗತ್ತೆ. ಇದನ್ನು ನೀಟಾಗಿ ಫೋಲ್ಡ್ ಆಗಿದೆ ನೋಡಿ. ಇಡ್ಲಿ ಪಾತ್ರೆಲಿಟ್ಟು ಒಂದು 15 ರಿಂದ 20 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಿದೆ ನೋಡಿ. ಎಲ್ಲೂ ಕೂಡ ಬಾಳೆ ಎಳೆಲಿ ಅಂಟಿಲ್ಲ ನೋಡಿ. ಅದು ಕಡುಬು ಈ ಥರ ಬಿಟ್ಕೋಬೇಕು. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರುಚಿಯಾದ ಆರೋಗ್ಯಕರವಾದ ಹಲಸಿನ ಹಣ್ಣಿನ ಸಿಹಿ ಕಡುಬು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.